ನಮಸ್ಕಾರ. ನಾನು ಇವತ್ತು ಹೇಳೋ ವಿಷಯ ಏನಂದರೆ, ಈಗಿನ ಪರಿಸ್ಥಿತಿಯಲ್ಲಿ ಮನುಷ್ಯ ಯಾವ ರೀತಿ ಆಲೋಚನೆ ಮಾಡ್ತಾನೆ ಎಂಬುದ್ರ ಬಗ್ಗೆ. ಪ್ರತಿಯೊಬ್ಬ ವ್ಯಕ್ತಿಯು ಲೈಫಲ್ಲಿ ನಾನು ಚೆನ್ನಾಗಿರಬೇಕು, ಎಲ್ಲರ ಥರ ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಗಳಿಸ್ಬೇಕು ಅಂದ್ಕೊಂಡಿರ್ತಾನೆ. ಆದರೆ ಮನುಷ್ಯ ಎಷ್ಟರ ಮಟ್ಟಿಗೆ ಬದಲಾಗಿದ್ದಾನೆ ಅಂದರೆ, ಅವನಿಗೋಸ್ಕರ ಅವ್ನು ಬದುಕೋದು ಯಾವತ್ತೋ ಬಿಟ್ಬಿಟ್ಟಿದ್ದಾನೆ. ಪಕ್ಕದ ಮನೆಯವರು, ಎದುರು ಮನೆಯವರು ಯಾವ ಥರ ಬದುಕ್ತಾ ಇದ್ದಾರೆ ಅವರಂತೆ ಇವನು ಬದುಕೋದಕ್ಕೆ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ. ಪಕ್ಕದ ಮನೆಯಲ್ಲಿ ಫ್ರಿಡ್ಜ್ ಇದ್ದರೆ ಇವ್ರ ಮನೇಲಿ ಇರಬೇಕು, ಎದುರು ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದ್ದರೆ ಇವ್ರ ಮನೆಯಲ್ಲಿ ಇರಬೇಕು, ಪಕ್ಕದ ಮನೆಯಲ್ಲಿ LED TV ಇದ್ದರೆ ಇವ್ರ ಮನೆಯಲ್ಲಿ ಇರಬೇಕು, ಪಕ್ಕದ ಮನೆಯಲ್ಲಿ ಎದುರು ಮನೆಯಲ್ಲಿ ಏನೇನಿದೆ ಎಲ್ಲ ಇವ್ರ ಮನೆಯಲ್ಲಿ ಇರಬೇಕು ಅಂದ್ಕೊಳ್ತಾನೆ. ಆದರೆ ಇವನಿಗೇನು ಗೊತ್ತು, ಪಕ್ಕದ ಮನೆ ಎದುರು ಮನೆಯವ್ರಿಗೆ ತಿಂಗಳಿಗೆ 1 ಲಕ್ಷನೋ 2 ಲಕ್ಷನೋ ಸಂಬಳ ಬರುತ್ತೆ, ಅದಕ್ಕೆ ತಕ್ಕಂತೆ ಅವರ ಆಸೆಗಳು ಆಲೋಚನೆಗಳು ಇರ್ತವೆ. ಆದರೆ ಇವನಂಗಲ್ಲ, ಸಂಬಳ ಮಾತ್ರ 1000 ಗಟ್ಟಲೆ ಇರುತ್ತೆ, ಆಲೋಚನೆ ನೋಡಿದ್ರೆ ಲಕ್ಷಗಟ್ಟಲೆ ಇರುತ್ತೆ. ಎಲ್ಲಿ ಮ್ಯಾಚ್ ಆಗುತ್ತೆ ಹೇಳಿ? ಪ್ರೆಸ್ಟೀಜ್ ವಿಷಯಕ್ಕೆ ಹೋಗ್ಬಿಟ್ಟು ಸಾಲ ಮಾಡು, EMI ಎಲ್ಲೋ ಮನೆಗೆ ಏನು ಬೇಕು ಎಲ್ಲ ತಗೋ ಬಂದ್ಬಿಡ್ತಾನೆ. ಆಮೇಲೆ ಸಾಲ ತೀರ್ಸೋಕ್ಕಾಗದೆ ಪ್ರತಿ ತಿಂಗಳು EMI ಕಟ್ಟೋಕ್ಕಾಗದೆ ನರಳಿ 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 ಆ ಸಾಲದ ಭಾರನ ತಲೆ ಮೇಲೆ ಹಾಕ್ಕೊಂಡು ಬದುಕನ್ನು ನರಕ ಮಾಡ್ಕೊಳ್ತಾನೆ. ಆಸೆ ಅನ್ನೋದು ಮನುಷ್ಯನ ಸುಮ್ಮನೆ ಇರೋದಕ್ಕೆ ಬಿಡಲ್ಲ. ಎಷ್ಟಿದ್ರೂ ಇನ್ನೂ ಏನೋ ಬೇಕು 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 ಅಂತ ಕೊನೆಗೆ ಆಸೆಯ ದುಃಖಕ್ಕೆ ಮೂಲ ಆಗುತ್ತೆ. ಇನ್ನೂ ನಮ್ಮ ಜೀವನದಲ್ಲಿ ಏನೋ ಬರುತ್ತೆ 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 ಅಂತ ಆಸೆ ಪಡ್ಕೊಂಡು ಇರೋ ನೆಮ್ಮದಿನ ಕಳ್ಕೊಂಡು ಜೀವನನ ನರಕ ಮಾಡ್ಕೊಳ್ಳೋದು ಹೆಂಗಿರುತ್ತೆ ಒಂದ್ಸಲ ಯೋಚನೆ ಮಾಡಿ. ಇಷ್ಟೆಲ್ಲ ಬೇಕು ಅಂತ ಆಸೆ ಪಡೋ ಮನುಷ್ಯ ಇನ್ನೂ ಅವನ ಲೈಫಲ್ಲಿ ಏನೋ ಬದಲಾಗಬೇಕು, ಚೇಂಜ್ ಆಗಬೇಕು, ಅಪ್ಡೇಟ್ ಆಗಬೇಕು ಅಂದ್ಕೋತಾನೆ. ಅವನು ಯೂಸ್ ಮಾಡೋ ಬಟ್ಟೆ ಹಳೇದಾದರೆ ಹೊಸ ಬಟ್ಟೆ ಬೇಕು, ಚಪ್ಪಲಿ ಕಿತ್ತೋದ್ರೆ ಹೊಸ ಚಪ್ಪಲಿ ಬೇಕು. ಅವನು ಯೂಸ್ ಮಾಡೋ ಪ್ರತಿಯೊಂದು ವಸ್ತುವು ಹಳೇದಾದರೆ ಬಿಸಾಕ್ಬಿಟ್ಟು ಹೊಸ ವಸ್ತುಗಳನ್ನು ಕೊಂಡ್ಕೋತಾನೆ. ಕೊನೆಗೆ ಅವನು ಯೂಸ್ ಮಾಡೋ ಮೊಬೈಲ್ ಹಳೇದಾದರೆ ಹೊಸದಾಗಿ ಅಪ್ಡೇಟ್ ಆಗಿರೋ ಫ್ಯೂಚರ್ಗಳನ್ನು ಹೊಂದಿರೋ ಬ್ರ್ಯಾಂಡೆಡ್ ಮೊಬೈಲ್ ಬೇಕು ಅಂದ್ಕೋತಾನೆ. ಆದರೆ ಅವನ ಲೈಫಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದನ್ನು ಒಂದನ್ನು ಮಾತ್ರ ಅಪ್ಡೇಟ್ ಮಾಡ್ಕೊಳ್ಳೋದನ್ನು ಮರಿತಾನೆ. ಅದೇನು ಗೊತ್ತಾ? ಅವನ ಬುದ್ಧಿಶಕ್ತಿ, ಅವನ ಮೈಂಡ್, ಅವನ ಮನಸ್ಸು ಬುದ್ಧಿಶಕ್ತಿ ಎಷ್ಟು ಹಳೇದಾದ್ರೂ ಪರವಾಗಿಲ್ಲ, ಎಷ್ಟು ದರಿದ್ರವಾಗಿದ್ರೂ ಪರವಾಗಿಲ್ಲ, ಬೇಡದೇ ಇರೋದು ಎಲ್ಲದನ್ನು ಅಪ್ಡೇಟ್ ಮಾಡ್ಕೊಳ್ತಾನೆ. ಅವನ ಲೈಫಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಅವನ ಮನಸ್ಸು ಬುದ್ಧಿಶಕ್ತಿನ ಮಾತ್ರ ಬದಲಾಗಬೇಕು, ಚೇಂಜ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಮಾತ್ರ ಮರಿತಾನೆ. ಇದು ಮನುಷ್ಯ ಆಲೋಚನೆ ಮಾಡುವ ವಿಧಾನ. ಒಂದೇ ಒಂದ್ಸಲ ಧೈರ್ಯ ಮಾಡಿ ಏನಾಗುತ್ತೋ ಆಗಲಿ ಅಂತ ಡಿಸೈಡ್ ಆಗಿಬಿಟ್ಟು ಮನುಷ್ಯ ಅದನ್ನು ಬೆಳಿಗ್ಗೆ ನಿದ್ದೆ ಹೇಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಅವನ ಕಣ್ಣಿಗೆ ಏನು ನೋಡುತ್ತೋ, ಕಿವಿ ಏನು ಕೇಳುತ್ತೋ ಅದೆಲ್ಲ ಮನಸ್ಸಿಗೆ ಕಣಿಸಿದ ಮೇಲೆ ಆ ಮನಸ್ಸು ಅವನಿಗೆ ಏನು ಹೇಳುತ್ತಾ ಅಂತ ಯೋಚನೆ ಮಾಡಿ ನೋಡಿ ಗೊತ್ತಾಗುತ್ತೆ. ವಯಸ್ಸಲ್ಲಿರೋ ಹುಡುಗಿರನ್ನ ಕಂಡ್ರೆ ಯಾವ ರೀತಿ ಭಾವನೆ ಬರುತ್ತೆ, ಮದುವೆ ಆಗಿರೋ ಹೆಂಗಸರನ್ನ ಕಂಡ್ರೆ ಯಾವ ರೀತಿ ಭಾವನೆ ಬರುತ್ತೆ, ಬಡವರನ್ನ ಕಂಡ್ರೆ ಯಾವ ರೀತಿ ಭಾವನೆ ಬರುತ್ತೆ, ಶ್ರೀಮಂತರನ್ನ ಕಂಡ್ರೆ ಯಾವ ರೀತಿ ಭಾವನೆ ಬರುತ್ತೆ, ಮುದುಕರನ್ನ ಕಂಡ್ರೆ ಯಾವ ರೀತಿ ಭಾವನೆ ಬರುತ್ತೆ, ಕಾಯಿಲೆಯಿಂದ ಇರೋ ರೋಗಿಗಳನ್ನ ಕಂಡ್ರೆ ಯಾವ ರೀತಿ ಭಾವನೆ ಬರುತ್ತೆ ಅಂತ ನಮ್ಮ ಮನಸ್ಸಾಕ್ಷಿಯನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ಒಂದು ಸಲ ನೋಡಿ ಆಮೇಲೆ ಗೊತ್ತಾಗುತ್ತೆ ನಮ್ಮ ಮನಸ್ಸು ಎಷ್ಟು ದರಿದ್ರವಾಗಿ ಯೋಚನೆ ಮಾಡುತ್ತೋ, ಏನೇನನ್ನು ಬಯಸುತ್ತೋ ಅಂತ. ಆವಾಗ ಗೊತ್ತಾಗುತ್ತೆ ಮನುಷ್ಯನ ಮನಸ್ಸಿನಲ್ಲಿರೋ ನಿಜವಾದ ಮನಸ್ಸಿನ ಮನಸ್ಥಿತಿ. ಯಾವ ದಾರಿಯಲ್ಲಿ ಹೋದರೆ ಹಣ ಆಸ್ತಿ ಬೇಗ ಮಾಡ್ಬೋದು ಅನ್ನೋದನ್ನು ಮಾತ್ರ ಹುಡುಕಿ ನೋಡ್ತಾನೆ. ಆದರೆ ಪುಣ್ಯ ಸಂಪಾದನೆ ಮಾಡಬೇಕಂದ್ರೆ ಯಾವ ದಾರಿಯಲ್ಲಿ ಹೋಗಬೇಕು, ಏನು ಕೆಲಸಗಳು ಮಾಡಬೇಕು ಅನ್ನೋದನ್ನು ಮಾತ್ರ ಯೋಚನೆ ಮಾಡಲ್ಲ. ಹಣ ಒಂದಿದ್ರೆ ಏನು ಬೇಕಾದರೂ ಮಾಡಬೇಕು ಅಂದ್ಕೊಳ್ತಾನೆ. ಆದರೆ ಹಣದಿಂದ ಎಲ್ಲನೂ ಮಾಡೋದಕ್ಕೆ ಆಗಲ್ಲ ಅನ್ನೋದನ್ನು ಮಾತ್ರ ಮರಿತಾನೆ. ನಮ್ಮ ಜೀವನದ ಪ್ರತಿಯೊಂದು ರಂಗದಲ್ಲೂ ಆರಂಭ ಮತ್ತು ಅಂತ್ಯವನ್ನು ನೋಡ್ಬೋದು. ಸಿನಿಮಾ ರಂಗದಲ್ಲಾಗ್ಬೋದು, ರಾಜಕೀಯ ರಂಗದಲ್ಲಾಗ್ಬೋದು, ಕ್ರೀಡೆ ರಂಗದಲ್ಲಾಗ್ಬೋದು, ಶೈಕ್ಷಣಿಕ ರಂಗದಲ್ಲಾಗ್ಬೋದು, ಆರೋಗ್ಯ ರಂಗದಲ್ಲಾಗ್ಬೋದು. ಹೀಗೆ ದೇಹದಲ್ಲಿರೋ ಪ್ರತಿಯೊಂದು ರಂಗಕ್ಕೂ ಆರಂಭ ಮತ್ತು ಅಂತ್ಯ ಅಂತ ಇರುತ್ತೆ. ಆದರೆ ಆರಂಭ ಒಂದಿದ್ದು ಅಂತ್ಯ ಇಲ್ಲದೆ ಇರ್ತಕ್ಕಂಥ ಒಂದೇ ಒಂದು ರಂಗ ಇದೆ. ಅದು ಯಾವುದು ಗೊತ್ತಾ? ಆಧ್ಯಾತ್ಮಿಕ ರಂಗ, ಭಕ್ತಿ ಮಾರ್ಗ, ದೇವರ ಮೆಚ್ಚಿದ ಮಾರ್ಗ. ಈ ಮಾರ್ಗದಲ್ಲಿ ಆರಂಭ ಮಾತ್ರ ನೋಡ್ಬೋದು, ಅಂತ್ಯ ಅನ್ನೋದು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಆಧ್ಯಾತ್ಮಿಕ ರಂಗದಲ್ಲಿ ಮಾತ್ರ ಮನುಷ್ಯ ರಾಕ್ಷಸನಾಗಿದೆ, ಮನುಷ್ಯನಾಗಿ ಉಳಿಯೋದಕ್ಕೆ ಒಂದೇ ಒಂದು ಮಾರ್ಗ. ಈ ಆಧ್ಯಾತ್ಮಿಕ ರಂಗದಲ್ಲಿ, ಈ ಮಾರ್ಗದಲ್ಲಿ ಮನುಷ್ಯನಿಗೆ ಮುಕ್ತಿ ಸಿಕ್ಕ ಮೇಲೆ ಬೇರೆ ಇನ್ನೇನು ಬೇಕು ಹೇಳಿ?